ನಮಸ್ಕಾರ. ಒಂದು ಸ್ವಲ್ಪ ದಿವಸದಿಂದ ನಮ್ಗೆ ವೀಡಿಯೋ ರೆಕಾರ್ಡ್ ಮಾಡಿ ಹಾಕೋಕ್ಕಾಗಿಲ್ಲ. ಬಿಕಾಸ್ ನಮ್ಮ ಮದರಿಗೆ ಒಂದು ಮೇಜರ್ ಸರ್ಜರಿ ಆಯಿತು. ಸೊ ವಿ ಆರ್ ಬ್ಯುಸಿ ಇನ್ ದ್ಯಾಟ್. ಅದೇನು ಸರ್ಜರಿ ಎದಕ್ಕೆ ಆಯ್ತು ಅದನ್ನೆಲ್ಲ ಒನ್ಸ್ ವಿ ಮೀಟ್ ಮಾತಾಡೋಣ ಬೇಕಂತ ಅವಶ್ಯಕತೆ ಬಿದ್ದರೆ. ಸೊ ಅದನ್ನೆಲ್ಲ ಡಿಟೇಲ್ ಹೇಳೋದು ಬೇಡ. ಬಟ್ ಸೊ ಅಲ್ಲಿ ಬ್ಯುಸಿ ಇದ್ವಿ, ನಾನು ಆತರು ವಿಚಾರ ಆಯ್ತು. ಸರ್ಜರಿ ಎಲ್ಲ ಆಗೈತಿ, ಮನೆ ಕರ್ಕೊಂಡು ಬಂದೀವಿ ಈಗ. ಬಟ್ ಥಿಂಗ್ಸ್ ವಿಲ್ ಟೇಕ್ ಟೈಮ್ ಟು ಸೆಟಲ್ ಡೌನ್ ಅಟ್ ಹೋಮ್. ಮನೆಗೆ ಬಂದರೂ ಸ್ವಲ್ಪ ವಿ ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ಹರ್. ಮನ್ಯಾಗೂ ಕೆಲಸ ಇರ್ತಾವೆ ಮಾಡುವು. ವಿ ಆರ್ ಡೂಯಿಂಗ್ ದ್ಯಾಟ್. ಸೊ ಇದ್ರ ಸಂಬಂಧ ವೀಡಿಯೋಸ್ ರೆಕಾರ್ಡ್ ಮಾಡೋಕ್ಕಾಗಿದ್ದಿಲ್ಲ ಸ್ವಲ್ಪ ದಿವಸ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಆಮ್ ಸಾರಿ if any inconvenience if any inconvenience is caused because of this. And ಇನ್ನೊಂದು ನಾವು ಏನು ಮಾಡೀವಿ, ಕೆಮಿಸ್ಟ್ರಿ ಆಯ್ತು, ಫಿಸಿಕ್ಸ್ ಆಯ್ತು. ಇವಂದು ನಮಗೆ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಅವರ್ ಪರ್ಸ್ನಲ್ ರೀಸನ್ಸ್. ಮನ್ಯಾಗ ಸಿಚುವೇಶನ್ ಹೀಗಿರೋದ್ರಿಂದ ಮಾಡೋಕ್ಕಾಗಿಲ್ಲ ನಮ್ಗೆ. ಕೆಮಿಸ್ಟ್ರಿ ಆಯ್ತು, ಫಿಸಿಕ್ಸ್ ಆಯ್ತು. ಕ್ಲಾಸಸ್ ಸ್ಟಾಪ್ ಆಗಬಾರ್ದು. ಸೊ ನಾನು ಕವಿತಾ ಮ್ಯಾಮ್ ಜೋಡಿ ಮಾತಾಡ್ಕೊತಿದ್ದೆ. ಸೊ ನಾನು ಹಿಂಗೈತೆ ಸಿಚುವೇಶನ್. ಸೊ ವಿ ಮೇಡ್ ಶೋರ್ ದ್ಯಾಟ್ ಕವಿತಾ ಮ್ಯಾಮ್ ಈಸ್ ಹ್ಯಾಂಡ್ಲಿಂಗ್ ಕ್ಲಾಸಸ್. ಕೆಮಿಸ್ಟ್ರಿ ಕ್ಲಾಸಸ್ ನಡೀತಿರ್ತಾವೆ, ಇದ್ರ ಸಂಬಂಧ ಬಂದು ಆಗಬಾರ್ದು. ಸೊ ಅದಂತೂ ಆಗೈತಿ. ಸೊ ನಾವು ಇನ್ಮೇಲೆ ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಕ್ಲಾಸಸ್. ಸ್ವಲ್ಪ ಟೈಮಿಂಗ್ ವೇರಿಯೇಷನ್ಸ್ ಆಗ್ತಿರ್ತಾವೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಫ್ ದ ಸಿಚುವೇಶನ್ಸ್. ಬಟ್ ವಿಲ್ ಮೇಕ್ ಶೋರ್ ನಿಮ್ಗದು ಎಫೆಕ್ಟ್ ಆಗ್ಲಾರ್ದಂಗೆ ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ನಾವು ಮಾಡ್ತೀವಿ. ಓಕೆ. ಆಮೇಲೆ ರಿಗಾರ್ಡಿಂಗ್ ಈಗ CET ಟೆಸ್ಟ್ ಅನೌನ್ಸ್ ಮಾಡ್ಯಾರ. ಆಲ್ರೆಡಿ ಗ್ರೂಪ್ನೇ ಹಾಕ್ಯಾರ ಇವತ್ತು. ಇದು ಮಂತ್ 24th ಅಂತಂದು ಹಾಕ್ಯಾರ. ಟೈಮ್ ಟೇಬಲ್ ಇನ್ನೊಂದು ಸ್ವಲ್ಪ ದಿವಸ ಅನೌನ್ಸ್ ಮಾಡ್ತೀವಿ. ಬಟ್ ನಮ್ಮ ಸಿಲೆಬಸ್ ಆಲ್ರೆಡಿ ಕವಿತಾ ಮ್ಯಾಮ್ ಹೇಳ್ಯಾರೋ ಇಲ್ಲ ಗೊತ್ತಿಲ್ಲ. ಇವತ್ತು ಅಥವಾ ನಾಳೆ ಅನ್ನೋರಾಗ ನಾವು ಅಥವಾ ಮ್ಯಾಮ್ ಇಬ್ಬರಕ್ಕೊಬ್ರು ಡಿಟೇಲ್ ನಿಮ್ಗೆ ಸಿಲೆಬಸ್ ಏನು ಮತ್ತು ಟೆಸ್ಟ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಕೊಡಬೇಕು ಕೆಮಿಸ್ಟ್ರಿದು ನೆಕ್ಸ್ಟ್ ವೀಡಿಯೋದಾಗ ನಾಳೆ ಅಥವಾ ನಾಡ್ದು ನೆಕ್ಸ್ಟ್ ವೀಡಿಯೋ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅವಾಗ ನಾನು ಹೇಳ್ತೀನಿ ಅಂತ. ನಾರೇ ಹೇಳ್ತೀನಿ ಅಥವಾ ಕವಿತಾ ಮ್ಯಾಮ್ ಅವರೇ ಹೇಳ್ತಾರೆ. ವಿಲ್ ಡಿಸೈಡ್ ದ ಸಿಲೆಬಸ್. ಒಂದು ಡಿಸೈಡ್ ಮಾಡೀವಿ ಈಗ ಸಿಲೆಬಸ್ಸು. ಬಟ್ ಅದನ್ನು ನಿಮ್ಗೆ ಏನೇನು ಹೇಳಬೇಕು, ಹೆಂಗೆ ನಿಮ್ಗೆ ಏನೇನು ಕ್ವಶನ್ಸ್ ಬರ್ತಾವೆ ಅದರದ್ದೆಲ್ಲ ಡೀಟೇಲಾಗಿ ನಾನು ಅನೌನ್ಸ್ ಮಾಡ್ತೀನಿ ಅಂತ. ಓಕೆ. ಸೊ ನಾವು ಎಲ್ಲಿಗೆ ನಿಂದಿರಿಸಿದ್ವಿ ಲಾಸ್ಟ್ ವೀಡಿಯೋ ಅಂದರೆ ಅಮೋನಿಯಾದ್ದು ಮುಗಿಸಿತ್ತಲ್ಲ. ಅಮೋನಿಯಾದ ಮೋಸ್ಟ್ ಇಂಪಾರ್ಟೆಂಟ್ ಹೇಬರ್ಸ್ ಪ್ರೊಸೆಸ್, ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ, ಅದು ಡಿಸ್ಕಸ್ ಮಾಡಿದ್ವಿ. ಅದ್ರ ನೆಕ್ಸ್ಟ್ ವೀಡಿಯೋದಾಗ ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಆಗಿತ್ತು. ಸೊ ಇವತ್ತಿಂದು ಮೇನ್ ಏನು ನಾವು ಡಿಸ್ಕಸ್ ಮಾಡಿರೋದೀವಿ ಅಂದ್ರೆ ಇವತ್ತು ನಾವು ನೆಕ್ಸ್ಟ್ ಕಂಪೌಂಡ್ ಆಫ್ ನೈಟ್ರೋಜನ್. ಅಮೋನಿಯಾ ಮುಗೀತು. ದಿಸ್ ವಾಸ್ ಅ ಕಂಪೌಂಡ್ ಆಫ್ ನೈಟ್ರೋಜನ್. ನೆಕ್ಸ್ಟ್ ಕಂಪೌಂಡ್ ಆಫ್ ನೈಟ್ರೋಜನ್ ದಟ್ ಈಸ್ ನೈಟ್ರಿಕ್ ಆ್ಯಸಿಡ್, HNO3. ಈ ಕಂಪೌಂಡ್ ಬಗ್ಗೆ ನಾವು ಡಿಸ್ಕಸ್ ಮಾಡೋರದೀವಿ. ಇದ್ರೊಳಗೆ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ, ಹೇಬರ್ಸ್ ಪ್ರೊಸೆಸ್ ಇಂಪಾರ್ಟೆಂಟ್ ಕ್ವಶನ್ ಇತ್ತಲ್ಲ, ಹಂಗೆ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಓಸ್ವಾಲ್ಡ್ಸ್ ಪ್ರೊಸೆಸ್ ಅಂತ ಇಂಪಾರ್ಟೆಂಟ್ ಟಾಪಿಕ್ ಈ ವಿಡಿಯೋಗೆ ನಾವು ಡಿಸ್ಕಸ್ ಮಾಡೋರದೀವಿ. ಸೊ ನಾ ಈಗ ಹೇಳಿದೆ, ದ ಮೇನ್ ಪಾರ್ಟ್ ಆಫ್ ದಿಸ್ ವಿಡಿಯೋ ವಿಲ್ ಬಿ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಬೈ ಓಸ್ವಾಲ್ಡ್ಸ್ ಪ್ರೊಸೆಸ್. ಡೈರೆಕ್ಟ್ಲಿ ಅದೊಂದು ಕಲಿಯಂಗಿಲ್ಲ. ನೈಟ್ರಿಕ್ ಆ್ಯಸಿಡ್ ಬಗ್ಗೆ ಇನ್ನೊಂದಿಷ್ಟು ಮೆಥಡ್ಸ್ ಕಲಿತೀವಿ, ಅಥವಾ ಬಿಫೋರ್ ಗೋಯಿಂಗ್ ಟು ಓಸ್ವಾಲ್ಡ್ಸ್ ಪ್ರೊಸೆಸ್ ಇನ್ನೊಂದಿಷ್ಟು ಕಲಿಯು ಇರ್ತಾವೆ. ಬಟ್ ಆ್ಯಸ್ ಐ ಹ್ಯಾಡ್ ಟೋಲ್ಡ್ ಯು, ಇದು ಮೋಸ್ಟ್ ಲೈಕ್ಲಿ ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಅಮೋನಿಯಾ ಮ್ಯಾನುಫ್ಯಾಕ್ಚರ್ ಹಂಗೆ ಓಸ್ವಾಲ್ಡ್ಸ್ ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ is also a very important question and most likely question for your board exam. Okay. So we'll be starting with nitric acid. Before that you remember 6A, page number 41. 6A book ಒಳಗೆ page number 41, oxides of nitrogen. ಎವ್ರಿ ಇಯರ್ ನಾನು ಸ್ಟ್ರಕ್ಚರ್ಸ್ ಆಫ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಬಗ್ಗೆ ಡಿಸ್ಕಸ್ ಮಾಡಿರ್ತೀನಿ. ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂದ್ರೆ ಏನು ಅನ್ನೇ ಮಾತು. ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂದ್ರೆ ಏನು? ನೈಟ್ರೋಜನ್ ಜೋಡಿ ಆಕ್ಸಿಜನ್ ಸೇರಿ ಕಂಪೌಂಡ್ ಮಾಡುತ್ತೆ.
NO2 ಹಿಂಗೆ ಬೇರೆ ಬೇರೆ ಇರ್ತಾವೆ, N2O5 ಹಿಂಗೆ ಒಂದಿಷ್ಟು ಬೇರೆ ಬೇರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇರ್ತಾವೆ. ಇದ್ರದ್ದು ಸ್ಟ್ರಕ್ಚರ್ಸ್ ಮೇನ್ ಡಿಸ್ಕಸ್ ಮಾಡಿರ್ತೀವಿ. ಬಟ್ ಈ ವರ್ಷ ಈ ಸ್ಟ್ರಕ್ಚರ್ಸ್ ಆಫ್ ನೈಟ್ರಿಕ್ ಆಕ್ಸೈಡ್ಸ್ ಅಥವಾ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇದ್ರ ಸ್ಟ್ರಕ್ಚರ್ಸ್ ನಿಮ್ಮ ಸಿಲೆಬಸ್ಸಿಗೆ ತೆಗ್ದಾರ. ಸೊ ಸಿಲೆಬಸ್ಸಿಗಿಲ್ಲ, ಸೊ ಇದ್ರ ಸ್ಟ್ರಕ್ಚರ್ಸ್ ಇಲ್ಲ, ಬಟ್ ಬೇಸಿಕ್ ಇನ್ಫಾರ್ಮೇಷನ್ ಇರ್ತೈತಿ. ಸೊ ಎಷ್ಟು ಆಕ್ಸೈಡ್ಸ್ ಅದಾವೆ ನೋಡ್ರಿ, ಅಲ್ಲಿ ಒಂದು ಟೇಬಲ್ ಹಾಕ್ಯಾರ. N2O ಒಂದನೇದು ಆ ಟೇಬಲ್ ನೋಡ್ಕೊಂತವ್ರಿ. ಎರಡನೇದು NO, ಮೂರನೇದು N2O3, NO2, N2O4, N2O5. ನೈಟ್ರೋಜನ್ನು ಮತ್ತು ಆಕ್ಸಿಜನ್ನು ಕಂಬೈನ್ ಆಗಿ ಡಿಫ್ರೆಂಟ್ ಆಕ್ಸೈಡ್ಸ್. ಎವ್ರಿ ಟೈಮ್ NOನ ಆಗ್ಬೇಕಂತಿಲ್ಲ, ಎವ್ರಿ ಟೈಮ್ NO2 ಆಗ್ಬೇಕಂತಿಲ್ಲ. ಬೇರೆ ಬೇರೆ ಅಲ್ಲಿ ಕೊಟ್ಟಾರ ನೋಡ್ರಿ, NO2, N2O, NO ಹಿಂಗೆ ಬೇರೆ ಬೇರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಫಾರ್ಮ್ ಆಗ್ತಾವೆ. ಪ್ರತಿಯೊಂದ್ರಾಗೂ ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಇರ್ತೈತಿ. ಇದ್ರಾಗ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಬೇರೆ ಇರ್ತೈತಿ, ಇದ್ರಾಗ ಬೇರೆ ಇರ್ತೈತಿ. ಇದ್ರಾಗ ನಾವು ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ x - 2 = 0. x - 2 ಅಂದ್ರೆ ಇದು ನಾನು x ಅನ್ಕೊಂಡೀನಿ, ಆಕ್ಸಿಜನ್ -2 ಬಿಕಾಸ್ ಆಕ್ಸಿಜನ್ -2 ಇರ್ತೈತಿ. ಸೊ x = ಏನಾಯ್ತು +2 ಆಯ್ತು. ಸೊ ಇದ್ರೊಳಗೆ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಏನು +2 ಅಲ್ಲಿ ಕೊಟ್ಟಾರ ನೋಡ್ರಿ. NOದು ಸೆಕೆಂಡ್ ಆ ಟೇಬಲ್ ಒಳಗೆ ಎರಡನೇದು ಐತೆ ನೋಡಿರಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ NO ಒಳಗೆ +2. ಸೊ ಹಂಗೆ N2O ಒಳಗೆ +1, N2O3 ಒಳಗೆ +3 ಹಂಗೆ ಎಲ್ಲದದ್ದು ಕೊಟ್ಟಾರ. ಅಲ್ಲಿ ಫಸ್ಟ್ ಕಾಲಮ್ನಾಗ ನೇಮ್ ಕೊಟ್ಟಾರ, ಡೈನೈಟ್ರೋಜನ್ ಆಕ್ಸೈಡ್, ನೈಟ್ರೋಜನ್ ಮೊನೋಆಕ್ಸೈಡ್, ಡೈನೈಟ್ರೋಜನ್ ಟ್ರೈಆಕ್ಸೈಡ್. N2O3 ಡೈನೈಟ್ರೋಜನ್ ಹಿಂಗೆ, N2O3 ಡೈನೈಟ್ರೋಜನ್ ನಮ್ಗೆ 2 ಅದಾವೆ, ಟ್ರೈ ಆಕ್ಸೈಡ್ 3 ಆಕ್ಸಿಜನ್ ಅದಾವೆ. ಹಂಗೆ ಹೆಸರು ಕೊಟ್ಟಾರ, ಫಾರ್ಮುಲಾಸ್ ಅದಾವೆ. ಆಕ್ಸಿಡೇಷನ್ ಸ್ಟೇಟ್ನ ಈಗ ಒಂದು ಹಂಗೆ ಎಕ್ಸಾಂಪಲ್ ತೊಗೊಂಡು ಹೇಳಿದೆ ನಿಮ್ಗೆ, ಹಂಗೆ ಆಕ್ಸಿಡೇಷನ್ ಸ್ಟೇಟ್ಸ್ ಅದಾವಲ್ಲೇ. ಆಮೇಲೆ ಮೆಥಡ್ಸ್ ಆಫ್ ಪ್ರಿಪ್ರೇಷನ್, ಹಂಗೆ ಒಮ್ಮೆ ರಿಯಾಕ್ಷನ್ಸ್ ನೋಡ್ಕೊರಿ. ಇವನ್ನ ಕೇಳಂಗಿಲ್ಲ ಎಕ್ಸಾಮಿಗೆ, ಬೋರ್ಡ್ ಎಕ್ಸಾಮ್ಸಿಗಂತೂ ಕೇಳಂಗಿಲ್ಲ. ಹಂಗೆ ಒಮ್ಮೆ ಯು ಗೋ ಥ್ರೂ ಇಟ್. ಫಿಸಿಕಲ್ ಅಪಿಯರೆನ್ಸ್ ಆ್ಯಂಡ್ ಕೆಮಿಕಲ್ ನೇಚರ್ ಕೊಟ್ಟಾರ. N2O ಕಲರ್ಲೆಸ್ಸು, ನ್ಯೂಟ್ರಲ್ಲು, NO ಇಸ್ ಕಲರ್ಲೆಸ್, ನ್ಯೂಟ್ರಲ್ ಅಂದರೆ ದೇ ಟಾಕಿಂಗ್ ಅಬೌಟ್ ಐದರ್ ಇಟ್ ಇಸ್ ಆಸಿಡಿಕ್ ಬೇಸಿಕ್ ನ್ಯೂಟ್ರಲ್ಲು. ಹಂಗೆ ಅವು ನೋಡ್ಕೊರಿ ಪ್ರಾಪರ್ಟೀಸು ಒಮ್ಮೆ. ಹಂಗೆ ಯು ಜಸ್ಟ್ ಗೋ ಥ್ರೂ ದೀಸ್ ಆಕ್ಸೈಡ್ಸ್. ಆ್ಯಸ್ ಐ ಹ್ಯಾಡ್ ಟೋಲ್ಡ್ ಯು, ಇದ್ರ ಸ್ಟ್ರಕ್ಚರ್ಸ್ ಸಿಲೆಬಸ್ಸಿಗೆ ಇತ್ತಂದ್ರೆ ಸ್ಟ್ರಕ್ಚರ್ಸ್ ಕೇಳ್ತಿದ್ರೆ ನಾನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಿದ್ದೆ, ಅದನ್ನು ತೆಗ್ದಾರ. ಸೊ ಇವನ್ನೂ ಇನ್ನು ಮೋಸ್ಟ್ ಪ್ರಾಬಬ್ಲಿ ಕೇಳಂಗಿಲ್ಲ, ಬಟ್ ಸ್ಟಿಲ್ ನಾವು ರಿಸ್ಕ್ ತೊಗೊಳಕ್ಕೆ ಬರೋಂಗಿಲ್ಲ. ನಾನು ಸ್ವಲ್ಪ ಹಂಗೆ ನಿಮ್ಗೆ ಹೇಳಿ, ನೀವು ಒನ್ಸ್ ಯು ಗೋ ಥ್ರೂ ಇಟ್. ಸೊ ಓಕೆ, ಮೇನ್ ಟಾಪಿಕ್ ಆಫ್ ದಿಸ್ ವಿಡಿಯೋಗೆ ಬರೋಣ ನಾವು. HNO3 ನೈಟ್ರಿಕ್ ಆ್ಯಸಿಡ್. HNO3 ನೈಟ್ರಿಕ್ ಆ್ಯಸಿಡ್ ಬಗ್ಗೆ ನಾವು ಈ ವಿಡಿಯೋ ಒಳಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಇದನ್ನು ಪೂರ ವೀಡಿಯೋ ಎಂಡ್ ತನಕ ನೋಡಿರಿ, ಎಲ್ಲ ವೀಡಿಯೋಸು ನೋಡಬೇಕು. ಬಿಕಾಸ್ ಈ HNO3 ಬಗ್ಗೆ ನಾನು ಏನು ಡಿಸ್ಕಸ್ ಮಾಡೋದು ನಿಮ್ಮ ಮುಂದೆ, ಎಸ್ಪೆಷಲಿ ಓಸ್ವಾಲ್ಡ್ಸ್ ಪ್ರೊಸೆಸ್ ಈಸ್ ದ ಮೋಸ್ಟ್ ಲೈಕ್ಲಿ ಕ್ವಶನ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್ಸ್. ಸೊ ನಾನು ಆ ಓಸ್ವಾಲ್ಡ್ಸ್ ಪ್ರೊಸೆಸ್ಸನ್ನು ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಾಗ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್. ಓಕೆ, ಸೊ ಈಗ ನಾ ಆಗಲೇ ಹೇಳಕತ್ತಿದ್ದೆ, ಬಿಫೋರ್ ಐ ಸ್ಟಾರ್ಟ್ ಇನ್ನೊಂದು ಮಾತು ಆಗಲೇ ಹೇಳಕತ್ತಿದ್ದೆ, ಮನ್ಯಾಗ ಹಿಂಗೆ ಪ್ರಾಬ್ಲಮ್ಸ್ ಆಗ್ಯಾವು, ಸರ್ಜರಿ ಆಯ್ತು ಮದರ್ದು ಅಂತಂದು. ಸೊ ವೈಲ್ ಡೂಯಿಂಗ್ ದ್ಯಾಟ್ ಅಲ್ಲ, ಸೊ ನಮ್ಮ ಮನ್ಯಾಗ ನಾವು ಏನೇನು ಕಂಪ್ಲೀಟ್ಲಿ ಫೋಕಸ್ ಅಲ್ಲಿರ್ಬೇಕಾದ್ರೆ ಹಾಸ್ಪಿಟಲ್ಗೆ ಹೋಗೋದು, ಅಲ್ಲೇ ಇರೋದು, ಇವೆಲ್ಲ ಟೆನ್ಷನ್ ಜಗ್ ಹೇಳ್ಕೊಂತ ಹೋಗ್ಬೋದು. ಬಿಕಾಸ್ ಭಾಳಷ್ಟು ಏನೇನು ಆಗಿರ್ತಾವಲ್ಲೇ. ನಾ ಏನು ಹೇಳಕತ್ತಿದ್ದೆ ಒಂದು ಪಾಯಿಂಟ್ ಅಂದರೆ, ನಮ್ಮ ಹೆಲ್ತು ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗ್ಯಾವ ಬಿಕಾಸ್ ಆಫ್ ಒಬ್ವಿಯಸ್ಲಿ ಅಲ್ರಿ. ವೆನ್ ಯು ಆರ್ ಕಾನ್ಸ್ಟ್ಯಾಂಟ್ಲಿ ಇನ್ ದ್ಯಾಟ್ ಮೂಡ್, ಹಾಸ್ಪಿಟಲ್ ಅಟ್ಮಾಸ್ಫಿಯರ್, ಆಮೇಲೆ ಅಲ್ಲಿ ಏನೇನಾಗುತ್ತೆ, ಸರ್ಜರಿ ಆದಮೇಲೆ ಏನಾಗುತ್ತೆ, ಇವೆಲ್ಲ ತಲೆ ಓಡ್ತಿರ್ಬೇಕಾದ್ರೆ ನಿಮ್ಮ ಹೆಲ್ತ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಯಾಕೆ ನಾನು ಹೇಳಾಕತ್ತೀನಿ ಅಂದ್ರೆ, ಒಂದಿಷ್ಟು ಮಂದಿಗೆ ಅನಿಸ್ತಿರ್ತೈತಿ, ಓಕೆ ಮನ್ಯಾಗೇನು ಸರ್ಜರಿ ಆಗೈತಿ ಅವ್ರ ಫ್ಯಾಮ್ಲಿ ಒಳಗೆ ಅಂದ್ರೆ ಇವ್ರ ಕೆಲಸ, ಒಂದಿಷ್ಟು ಮಂದಿಗೆ ಅನಿಸಿರ್ತೈತಿ ಇವ್ರ ಕೆಲಸ ಇವ್ರು ಕಂಟಿನ್ಯೂಸ್ ಮಾಡಬೇಕಾಗಿತ್ತು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸಿಚುವೇಶನ್ಸ್ ಹಂಗಿರಲಿಲ್ಲ ಮಾಡೋವಂಗೆ. ಆ್ಯಕ್ಚುಲಿ ಈಗೂ ಐಡಿಯಲ್ ಸಿಚುವೇಶನ್ಸ್ ಇಲ್ಲ, ಬಟ್ ಐಡಿಯಲ್ ಸಿಚುವೇಶನ್ಸ್ ಬರೋಂಗೂ ಇಲ್ಲ. ಸೊ ಅದು ಇಟ್ ವಿಲ್ ಟೇಕ್ ಟೈಮ್. ಮನ್ಯಾಗೂ ನಾವು ಕೆಲಸ ಮಾಡ್ಕೊತ ಹೋಗ್ಬೇಕು. ನಮ್ಮ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅದಾವೆ, ನನಗಂತೂ ಎಸ್ಪೆಷಲಿ ಭಾಳ ಅದಾವೆ. ಬಿಕಾಸ್ ಉಳ್ಕಿದವ್ರ ಮನ್ಯಾಗೂ ಅವ್ರಿಗೂ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಎಕ್ಸ್ಟ್ರಾ ಅದಾವೆ. ಸೊ ಅವನ್ನೆಲ್ಲ ರೋಹಿತ್ ಸರ್ ನಿಮ್ಗೆ ಹೇಳ್ತಾರೆ.
ಸೊ ನಾನು ಅದನ್ನು ಮಾಡ್ಕೊತ ಈ ಕಡೆ ಕ್ಲಾಸಸ್ಸು ಕಂಟಿನ್ಯೂ ಮಾಡ್ತೀನಿ ಇನ್ಮೇಲೆ. ಸ್ವಲ್ಪ ಟೈಮಿಂಗ್ ವೇರಿಯೇಷನ್ಸ್ ಆದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ, ವಿಲ್ ಕಮ್ ಬ್ಯಾಕ್ ಟು ನೈಟ್ರಿಕ್ ಆ್ಯಸಿಡ್ HNO3. ಇದ್ರದ್ದು ನಾಗಲೇ ಹೇಳಿದಂಗೆ ಓಸಾಲ್ಟ್ಸ್ ಪ್ರೊಸೆಸ್ ಇಸ್ ದ ಮೇನ್ ಮೆಥಡ್ ಟು ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಎಕ್ಸಾಮ್ನಾಗ ಕೇಳ್ತಾರೆ, ಅದಕ್ಕೆ ಬರೋಣ ಅಂತ. ಅದಕ್ಕಿಂತ ಮೊದಲು ಏನು ಕೊಟ್ಟಾರೆ, ನೈಟ್ರೋಜನ್ ಫಾರ್ಮ್ಸ್ 3 ಆಕ್ಸೋ ಆ್ಯಸಿಡ್ಸ್. ಏನಿದೆ ಆಕ್ಸೋ ಆ್ಯಸಿಡ್ಸ್ ಆಫ್ ನೈಟ್ರೋಜನ್ ಅಂದರೆ ಏನು? ಆಕ್ಸೋ ಆ್ಯಸಿಡ್ಸ್ ಆಫ್ ನೈಟ್ರೋಜನ್ ಅಂದ್ರೆ ನೈಟ್ರೋಜನ್ ಅಂತೂ ಇದ್ದೇ ಇರ್ತೈತಿ, ಆಕ್ಸಿಜನ್ ಹೈಡ್ರೋಜನ್ ಇರ್ತೈತಿ. ಆಕ್ಸೋ ಆ್ಯಸಿಡ್ಸ್ ಆಫ್ ಫಾಸ್ಫರಸ್ ಅಂದ್ರೆ ಫಾಸ್ಫರಸ್ ಅಂತೂ ಇದ್ದೇ ಇರ್ತೈತಿ, ಅದ್ರ ಜೋಡಿ ಆಕ್ಸಿಜನ್ ಹೈಡ್ರೋಜನ್ ಇರ್ತೈತಿ. ವಾಟ್ ಡು ಯು ಮೀನ್ ಬೈ ಆಕ್ಸೋ ಆ್ಯಸಿಡ್ಸ್ ಆಫ್ ಸಮಥಿಂಗ್? ದ್ಯಾಟ್ ಸಮಥಿಂಗ್ ವಿಲ್ ಬಿ ದೇರ್ along with that hydrogen and oxygen will be there. If I say oxo acids of nitrogen, you will have a compound where nitrogen is present, hydrogen is present and oxygen is present. Hydrogen, oxygen antu idda irtavu. Adar jodi if it is a oxo acid of nitrogen irtade. If it is oxo acid of phosphorus irtade. So if I say oxo acids of nitrogen, hydrogen irutta, oxygen irutta, nitrogen irutta. If I say oxo acid of phosphorus, hydrogen irutta, oxygen irutta, phosphorus irutta. So nitrogen forms 3 oxo acids. ಯಾವ್ಯಾವು? ಹೈಪೋನೈಟ್ರಸ್ ಆ್ಯಸಿಡ್ ನೋಡ್ರಿ ಅಲ್ಲಿ ಕೊಟ್ಟಾರೆ, H2N2O2. ನೋಡ್ರಿ, ಹೈಡ್ರೋಜನ್ ಐತಿ, ಆಕ್ಸಿಜನ್ ಐತಿ, ನೈಟ್ರೋಜನ್ ಐತಿ. ನೈಟ್ರಸ್ ಆ್ಯಸಿಡ್ HNO2, ಹೈಡ್ರೋಜನ್ ಐತಿ, ನೈಟ್ರೋಜನ್ ಐತಿ, ಆಕ್ಸಿಜನ್ ಐತಿ. ನಾನು ಹೇಳಿದೆ ಆಕ್ಸೋ ಆಸಿಡ್ಸ್ ಆಫ್ ನೈಟ್ರೋಜನ್ ಅಂದ್ರೆ ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನ್ ಇರ್ತಾವೆ. ಆ್ಯಂಡ್ ನೈಟ್ರಿಕ್ ಆ್ಯಸಿಡ್ HNO3. ಸೊ ದೀಸ್ ಆರ್ ದ 3 ಆಕ್ಸೋ ಆಸಿಡ್ಸ್ ಆಫ್ ನೈಟ್ರೋಜನ್. ಅದರೊಳಗೆ ನಾವು ನೈಟ್ರಿಕ್ ಆ್ಯಸಿಡ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊತೀವಿ, HNO3. ಓಕೆ, ಪ್ರಿಪ್ರೇಷನ್ ಫಸ್ಟಿಗೆ ಏನು ಕೊಟ್ಟಾರಲ್ರಿ, ಅದು ಲ್ಯಾಬ್ ಒಳಗೆ ಮಾಡೋದು. ಲ್ಯಾಬ್ ಒಳಗೆ ಸ್ಮಾಲ್ ಸ್ಕೇಲ್ ಒಳಗೆ ನೈಟ್ರಿಕ್ ಆ್ಯಸಿಡ್ ಬೇಕು, HNO3 ಬೇಕು ಅಂದರೆ ಹೆಂಗೆ ಮಾಡೋದು ಅಂತ ಕೊಟ್ಟಾರೆ. ನೈಟ್ರಿಕ್ ಆ್ಯಸಿಡ್ ಇಸ್ ಪ್ರಿಪೇರ್ಡ್ ಇನ್ ದ ಲ್ಯಾಬೊರೇಟರಿ ಬೈ ಹೀಟಿಂಗ್ alkali metal nitrates like NaNO3. NaNO3 is a alkali metal nitrate. ಇದು ನೈಟ್ರೇಟ್, NO3 ಇದು ನೈಟ್ರೇಟ್. ಇದು ಯಾವ ಮೆಟಲ್? ಅಲ್ಕಲಿ ಮೆಟಲ್. ಸೊ ಅಲ್ಕಲಿ ಮೆಟಲ್ ನೈಟ್ರೇಟ್. NaNO3 ಆ್ಯಂಡ್ KNO3 ಇವನ್ನ ತೊಗೊಂಡು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೋಡಿ ರಿಯಾಕ್ಟ್ ಮಾಡಿದ್ರೆ NaNO3 ಆ್ಯಂಡ್ KNO3 ಕಾನ್ಸಂಟ್ರೇಟೆಡ್ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಜೋಡಿ ರಿಯಾಕ್ಟ್ ಮಾಡಿದ್ರೆ ನಮ್ಗೆ HNO3 ಸಿಗ್ತೈತಿ, ನೈಟ್ರಿಕ್ ಆ್ಯಸಿಡ್ ಸಿಗ್ತೈತಿ. ಇದು ಸ್ಮಾಲ್ ಸ್ಕೇಲ್ ಒಳಗೆ ಲ್ಯಾಬ್ ಒಳಗೆ ಮಾಡೋ ಮೆಥಡ್. ದಿಸ್ ಈಸ್ ನಾಟ್ ಓಸಾಲ್ಟ್ಸ್ ಪ್ರೊಸೆಸ್. ನಾನು ನೆಕ್ಸ್ಟ್ ಏನು ಡಿಸ್ಕಸ್ ಮಾಡಿದ್ದೀನಿ ಅದು ಓಸಾಲ್ಟ್ಸ್ ಪ್ರೊಸೆಸ್. ಸೊ ಇದು ರಿಯಾಕ್ಷನಲ್ಲಿ ಕೊಟ್ಟಾರ ಒಂದು ಹಂಗೆ ನೋಡೋಣ. NaNO3 ಪ್ಲಸ್ H2SO4 gives NaHSO4 plus HNO3. This is the reaction. ನಮಗೆ HNO3 ಬೇಕಾಗಿತ್ತು, HNO3 ಬಂತು. ಹೆಂಗೆ ಮಾಡೋದು? ಸೋಡಿಯಂ ನೈಟ್ರೈಟ್ ಇಂದ ಸ್ಟಾರ್ಟ್ ಮಾಡೋದು, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡೋದು. ಏನು ಬಂತು ನೋಡ್ರಿ ಇಲ್ಲೇ, ಈ ಸೋಡಿಯಮ್ ಇದ್ರಾಗಿಂದ HSO4 ತೊಗೊಂಡು ಅಂದ್ರೆ ಇದ್ರಾಗಿಂದ ಒಂದು H+ ಹೋಗ್ತೈತೆ. H+ ಹೋತಂದ್ರೆ ಏನು ಉಳಿತು? HSO4- ಉಳಿತು. ಇದ್ರಾಗಿಂದ ಒಂದು H+ ಹೋದ್ರೆ ಏನು ಉಳಿತು? HSO4- ಉಳಿತು. ಆ HSO4- ಈ NA ಪ್ಲಸ್ ಈ HSO4- ಸೇರಿ NaHSO4 ಮಾಡ್ತಾವೆ. ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಅದನ್ನು ಇಲ್ಲಿ ಬರುತ್ತೆ, ಇಲ್ಲಿಂದ ಬರದೆ. ಸೊ ಇದ್ರಾಗ H+ ಹೋತು, ಇದ್ರಾಗ ಏನು ಉಳಿತು? ಇದ್ರಾಗಿಂದ H+, ಇದ್ರಾಗಿಂದ NO3 ಸೇರಿ HNO3. ಏನಾಯ್ತು ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ಇದ್ರಾಗಿಂದ Na+, ಇದ್ರಾಗಿಂದ HSO4- ಸೇರಿ NaHSO4. ಇದ್ರಾಗಿಂದ HSO4- ಹೋತು, ಇದ್ರಾಗಿಂದ HSO4- ಹೋತು ಅಂದ್ರೆ ಏನು ಉಳಿತು? H+ ಉಳಿತು. ಈ H+, ಈ NO3- ಸೇರಿ HNO3. ರಿಕ್ವೈರ್ಡ್ ನೈಟ್ರಿಕ್ ಆ್ಯಸಿಡ್. ವೆರಿ ಸಿಂಪಲ್ ರಿಯಾಕ್ಷನ್. ಇದು ರಿಯಾಕ್ಷನ್ನ ನಾವು ಲ್ಯಾಬ್ನಾಗ ಮಾಡ್ತೀವಿ. ಲ್ಯಾಬ್ನಾಗ ಸ್ಮಾಲ್ ಸ್ಕೇಲ್ನಾಗ ಮಾಡ್ತೀವಿ. Okay, now we will discuss about the main topic of this video, that is Osalt's process, manufacture of nitric acid. ಓಕೆ, ಅಲ್ಲಿ ಏನು ಕೊಟ್ಟಾರ ಅದನ್ನೆಲ್ಲ ನೋಡೋ ನಂತರ ಫಸ್ಟ್ ನಾನೀಗ ಒಂದು 2 ಮಿನಿಟ್ಸ್ನಾಗ ನಿಮಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಮಾಡಿಬಿಡ್ತೀನಿ, ಹೆಂಗೆ ನಾವು ಓಸಾಲ್ಟ್ಸ್ ಪ್ರೊಸೆಸ್ ಯೂಸ್ ಮಾಡಿ ನೈಟ್ರಿಕ್ ಆ್ಯಸಿಡನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ
2 ಮಿನಿಟ್ಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಅದನ್ನು ನೀವು ತಲೆಗೆ ಇಟ್ಕೊಂಡ್ಬಿಟ್ರಿ ಅಂದರೆ ಆ ರಿಯಾಕ್ಷನ್ಸ್ ನಿಮಗೆ ಈಸಿಲಿ ನೆನಪುಳಿತಾವೆ. ಓಕೆ, ಈಗ ಲಕ್ಷ ಕೊಟ್ಟು ಕೇಳಿ. ಇನ್ Ostwald's process, manufacture of nitric acid through Ostwald's process, you have to remember 3 reactions. 3 ರಿಯಾಕ್ಷನ್ಸ್ ಆಗ್ತಾವಲ್ಲೇ. ಆ 3 ರಿಯಾಕ್ಷನ್ಸ್ ನಿಮ್ಗೆ ನೆನಪು ಉಳಿದ್ಬಿಟ್ಟು ಅಂದರೆ ಇದು ನಿಮಗೆ ಬಂದಂಗೆ Ostwald's process. ಸೊ ಆ 3 ರಿಯಾಕ್ಷನ್ ಹೆಂಗೆ ನೆನಪಿಟ್ಕೋಬೇಕು? ಸೊ ಓಕೆ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ನಾನು ಲಾಸ್ಟ್ ವೀಡಿಯೋ ಒಳಗೆ ಅಮೋನಿಯಾದ ಯೂಸಸ್ ಹೇಳೋ ಮುಂದೆ, ವೈಲ್ ವಿ ವರ್ ಡಿಸ್ಕಸಿಂಗ್ ದ ಯೂಸಸ್ ಆಫ್ ಅಮೋನಿಯಾ, ನಾನು ಏನು ಹೇಳಿದ್ದೆ ನಿಮ್ಗೆ, ಅಮೋನಿಯಾ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಅಂತ ಒಂದು ಯೂಸ್ ಬಂದಿತ್ತು. ಬೇಕಾದ್ರೆ ನೀವು ಪೇಜ್ ಹೊಳಿಸಿ ನೋಡಿರಿ. ಅಮೋನಿಯಾ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ವಾಟ್? ನೈಟ್ರಿಕ್ ಆ್ಯಸಿಡ್. ಸೊ ನಾವು ಈ Ostwald's ಪ್ರೊಸೆಸನ್ನು ಅಮೋನಿಯಾಯಿಂದ ಸ್ಟಾರ್ಟ್ ಮಾಡ್ತೀವಿ. ಅಮೋನಿಯಾ ತೊಗೊಂಡು ಅದರದ್ದು ಆಕ್ಸಿಡೇಷನ್ ಮಾಡಿಸ್ತೀವಿ. ಆಕ್ಸಿಡೇಷನ್ ಮಾಡಿಸಿದ್ವಿ ಅಂದರೆ ಏನು? ಆಕ್ಸಿಡೇಷನ್ ಅಂದರೆ ಏನು? ರಿಮೂವಲ್ ಆಫ್ ಹೈಡ್ರೋಜನ್ ತೆಗೆಯುವುದು ಅಥವಾ ಎಡಿಷನ್ ಆಫ್ ಆಕ್ಸಿಜನ್. ವಾಟ್ ಈಸ್ ಆಕ್ಸಿಡೇಷನ್? ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ಆಕ್ಸಿಡೇಷನ್, ಎಡಿಷನ್ ಆಫ್ ಆಕ್ಸಿಜನ್ ಈಸ್ ಆಕ್ಸಿಡೇಷನ್. ಸೊ ಈ ಅಮೋನಿಯಾದ್ದು ಆಕ್ಸಿಡೇಷನ್ ಮಾಡಿಸ್ತೀವಿ. ಆಕ್ಸಿಡೇಷನ್ ಮಾಡಿಸ್ತೀವಿ ಅಂದರೆ ಏನು? ಸರಳ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಓಕೆ, ಫಸ್ಟ್ ರಿಯಾಕ್ಷನ್ ಹೆಂಗೆ ನೆನ್ಪಿಟ್ಕೋಬೇಕು? ವೆರಿ ಸಿಂಪಲ್. ವಾಟ್ ಡು ಯು ಸ್ಟಾರ್ಟ್ ವಿತ್? ತೊಗೊಂಡು ಸ್ಟಾರ್ಟ್ ಮಾಡ್ತೀರಿ ರಿಯಾಕ್ಷನ್? ಅಮೋನಿಯಾಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೆಂಗೆ ನೆನ್ಪಿಟ್ಕೋಬೇಕು? ನಾನು ಹೇಳಿದ್ದೆ ಯೂಸಸ್ ಆಫ್ ಅಮೋನಿಯಾ ಒಳಗೆ, ವಿ ಯೂಸ್ ಅಮೋನಿಯಾ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್. ಸೊ ಏನು ಮಾಡ್ತೀವಿ? ಫಸ್ಟ್ ಏನು ಮಾಡ್ತೀವಿ? ಅಮೋನಿಯಾ ತೊಗೊಂಡ್ಬಿಡ್ತೀವಿ, ಅದರದ್ದು ಆಕ್ಸಿಡೇಷನ್ ಮಾಡಿಸ್ತೀವಿ. ಆಕ್ಸಿಡೇಷನ್ ಅಂದರೆ ಏನು? ರಿಮೂವಲ್ ಆಫ್ ಹೈಡ್ರೋಜನ್ ಆರ್ ಎಡಿಷನ್ ಆಫ್ ಆಕ್ಸಿಜನ್. ಇಲ್ಲಿ 2 ಆಗುತ್ತೆ. ಏನಾಗುತ್ತೋ ಇಲ್ಲ ಅಂದ್ರೆ ನಾನು ಪೂರ ರಿಯಾಕ್ಷನ್ ಡಿಟೇಲ್ ಬರೆದು ಬ್ಯಾಲೆನ್ಸ್ ಆಮೇಲೆ ಮಾಡ್ತೀನಿ ಅಂತ ಮೊದಲು ನಿಮ್ಗೆ ಹಂಗೆ ರಫ್ ಆಗಿ ಹೇಳಕತ್ತೆ. NO ಬರ್ತೈತಿ, ನೈಟ್ರಿಕ್ ಆಕ್ಸೈಡ್ ಬರ್ತೈತಿ. ಏನು ಮಾಡಿದ್ವಿ? ಅಮೋನಿಯಾ ತೊಗೊಂಡ್ವಿ, ಅದರದ್ದು ಆಕ್ಸಿಡೇಷನ್ ಮಾಡಿಸಿದ್ವಿ. ಆಕ್ಸಿಡೇಷನ್ ಮಾಡಿಸ್ಬೇಕಂದ್ರೆ ಆಕ್ಸಿಜನ್ಲಿ ರಿಯಾಕ್ಟ್ ಮಾಡ್ಬೇಕು. ಏನು ಬಂತು? NO ಬಂತು. ನೋಡಿರಿ, ರಿಮೂವಲ್ ಆಫ್ ಹೈಡ್ರೋಜನ್ ಆಗೈತಿ. ಅಮೋನಿಯಾ ಇದನ್ನು ಕಂಪೇರ್ ಮಾಡಿರಿ, ಇದ್ರಾಗಿನ ಹೈಡ್ರೋಜನ್ ಹೋಗೈತಿ, ಆಕ್ಸಿಜನ್ ಆ್ಯಡು ಆಗೈತಿ. ರಿಮೂವಲ್ ಆಫ್ ಹೈಡ್ರೋಜನ್ನು ಆಗೈತಿ, ಹೈಡ್ರೋಜನ್ ಹೋಗೈತಿ. ಇದ್ರಾಗ ನೋಡಿರಿ ಹೈಡ್ರೋಜನ್ ಇಲ್ಲ. ಎಡಿಷನ್ ಆಫ್ ಆಕ್ಸಿಜನ್ನು ಆಗೈತಿ. ಇದ್ರಾಗ ಆಕ್ಸಿಜನ್ ಇದ್ದಿದ್ದಿಲ್ಲ, ಆಕ್ಸಿಜನ್ ಇಲ್ಲಿ ಬಂತು. ಸೊ ಫಸ್ಟ್ ಏನು ಮಾಡಿದ್ವಿ? ಅಮೋನಿಯಾ ತೊಗೊಂಡು ಅದರದ್ದು ಆಕ್ಸಿಡೇಷನ್ ಮಾಡಿದ್ವಿ. ಏನು ಬಂತು? ನೈಟ್ರಿಕ್ ಆಕ್ಸೈಡ್ ಬಂತು, NO ಬಂತು. ಸೆಕೆಂಡ್ ಸ್ಟೆಪ್ನಾಗ ಏನು ಮಾಡ್ತೀವಿ? ಈ NO ಇದನ್ನು ಫರ್ದರ್ ಆಕ್ಸಿಡೇಷನ್ ಮಾಡಿ NO2 ಮಾಡ್ತೀವಿ. ಬೇರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅದಾವೆ. ಆಗಲೇ ಸ್ವಲ್ಪ ನೋಡತ್ತಿದ್ವಿ ನಾವು, ಹಂಗೆ ಸ್ವಲ್ಪ ನೋಡಿದ್ವಿ. ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಸ್ವಲ್ಪ ಇರ್ತಾವೆ ಅಂತ ಹೇಳಿದ್ದೆ. ಸೊ ಸೆಕೆಂಡ್ ಸ್ಟೆಪ್ನಾಗ ಏನು ಮಾಡ್ತೀವಿ? NO ಇದ್ದು NO2 ಮಾಡ್ತೀವಿ. ನಾವು ಆಗಲೇ ಹೇಳಿದ್ದೆ 3 ರಿಯಾಕ್ಷನ್ಸ್ ನೀವು ನೆನ್ಪಿಡಬೇಕು. 3 ಸ್ಟೆಪ್ ಅದಾವೆ ಇದ್ರೊಳಗಂತ. ಒಂದೇದ್ದು ಏನು? ಅಮೋನಿಯಾ ತೊಗೊಂಡ್ಬರ್ತೀವಿ, ಅದರ ಆಕ್ಸಿಡೇಷನ್ ಮಾಡಿ NO ಮಾಡಿಸ್ತೀವಿ. ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡ್ತೀವಿ? ಈ NOನ NO2 ಆಗಿ ಕನ್ವರ್ಟ್ ಮಾಡ್ತೀವಿ. ಫರ್ದರ್ ಆಕ್ಸಿಡೇಷನ್ ಮಾಡಿ NO2 ಮಾಡ್ತೀವಿ. ಮತ್ತು NO2ನ ಏನು ಮಾಡ್ತೀವಿ? ಇಲ್ಲಿ ಏನು NO2 ಬಂದಿತ್ತಲ್ಲ, ಇದನ್ನು ನೀರಾಗ ಹಾಕಿ HNO3 ತೊಗೊಂಡು ಬರ್ತೀವಿ. ದೀಸ್ ಆರ್ ದ 3 ಸ್ಟೆಪ್ಸ್. ನಾನು ಇನ್ನೊಮ್ಮೆ ಹೇಳಾಕತ್ತೀನಿ, ಇವು 3 ರಿಯಾಕ್ಷನ್, ಆ್ಯಕ್ಚುಯಲ್ ರಿಯಾಕ್ಷನ್ಸ್ನ ಬರ್ದಿಲ್ಲ, ಹಂಗೆ ರಫ್ ಆಗಿ ನಿಮಗೆ ಹೇಳಕ್ಕೆ. ಈಗ ನಾ ರಿಯಾಕ್ಷನ್ ಬರೆದು ಬ್ಯಾಲೆನ್ಸ್ ಮಾಡಿ ತೋರಿಸ್ತೀನಿ ಅಂತ ನಿಮ್ಗೆ. ಬಟ್ ದಿಸ್ ಇಸ್ ಜಸ್ಟ್ ಟು ಗಿವ್ ಯು ಅ ರಫ್ ಐಡಿಯಾ ಹೌ ವಿ ಮ್ಯಾನುಫ್ಯಾಕ್ಚರ್ ನೈಟ್ರಿಕ್ ಆ್ಯಸಿಡ್. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಅಮೋನಿಯಾದಿಂದ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಏನು ಮಾಡ್ತೀವಿ? ಆಕ್ಸಿಡೇಷನ್ ಮಾಡಿಸ್ತೀವಿ. ಆಕ್ಸಿಡೇಷನ್ ಮಾಡಿ ಏನು ಬಂತು? NO ಬಂತು, ನೈಟ್ರಿಕ್ ಆಕ್ಸೈಡ್ ಬಂತು. ಇದನ್ನು ಫರ್ದರ್ ಆಕ್ಸಿಡೇಷನ್ ಮಾಡಿ NO2 ಮಾಡ್ತೀವಿ. NO2 ಮಾಡ್ತೀವಿ. ಈ NO2ನ ನೀರು ಜೋಡಿ ರಿಯಾಕ್ಟ್ ಮಾಡ್ತೀವಿ. ನೀರು ಜೋಡಿ ರಿಯಾಕ್ಟ್ ಮಾಡಿ ನಮಗೇನು ಬರ್ತೈತೆ? ಫೈನಲಿ ನೈಟ್ರಿಕ್ ಆ್ಯಸಿಡ್ ಬರ್ತೈತೆ. ದಿಸ್ ಇಸ್ ಹೌ ಯು ರಿಮೆಂಬರ್ Ostwald's process. ದೀಸ್ ಆರ್ ನಾಟ್ ದ ರಿಯಾಕ್ಷನ್ಸ್. ಇವನ್ನ ಬರಿತೀನಿ, ಬಟ್ ಕರೆಕ್ಟಾಗಿ ಡಿಟೇಲಾಗಿ ಬರೆದು ಬ್ಯಾಲೆನ್ಸ್ ಮಾಡ್ತೀನಿ. ಇವನ್ನ ನೀವು ಎಕ್ಸಾಮ್ನಾಗ ಬರೀಬಾರ್ದು. ಇದನ್ನು ಹಂಗೆ ನಾನು ನಿಮಗೆ ಹೌ ಟು ಆ್ಯಕ್ಚುಲಿ ರಿಮೆಂಬರ್ ದ 3 ರಿಯಾಕ್ಷನ್ಸ್ ಆಫ್ Ostwald's process ಅಂತ ಹೇಳಕ್ಕೆ ಬರ್ದಿತ್ತು. ಸ್ಟಾರ್ಟ್ ವಿತ್ ಅಮೋನಿಯಾ, ಕನ್ವರ್ಟ್ ಇಟ್ ಇಂಟು NO. ಹೌ ಡು ಯು ಕನ್ವರ್ಟ್ ಅಮೋನಿಯಾ ಇಂಟು NO? ಬೈ ಆಕ್ಸಿಡೇಷನ್ ಆಫ್ ಅಮೋನಿಯಾ ತೊಗೊಂಡು ಆಕ್ಸಿಡೇಷನ್ ಮಾಡಿ NOನ ಫರ್ದರ್ ಆಕ್ಸಿಡೇಷನ್ ಮಾಡಿ NO2. ಆ NO2 ನೀರಾಗಿ ಹಾಕಿಬಿಡ್ತೀವಿ, HNO3 ಬಂದುಬಿಡ್ತೈತೆ. ದಿಸ್ ಇಸ್ ಹೌ ಯು ರಿಮೆಂಬರ್. ನೌ ವಿ ವಿಲ್ ಲುಕ್ ಇನ್ ಟು ದ ಆ್ಯಕ್ಚುಯಲ್ ರಿಯಾಕ್ಷನ್ಸ್. ಓಕೆ, NH3 + O2 ಏನಾಗುತ್ತೆ? ಅಮೋನಿಯಾದ ಆಕ್ಸಿಡೇಷನ್ ಮಾಡಿಸ್ತೀವಿ. ಏನು ಬರ್ತೈತಿಲ್ಲ? NO ಬರ್ತೈತಿ. ಬೈ ಪ್ರಾಡಕ್ಟ್ ನೀರು ಬರ್ತೈತಿ. ಈಗ ಆ್ಯಕ್ಚುಯಲ್ ರಿಯಾಕ್ಷನ್ಸ್ ಬರೆಯತ್ತೀನಿ ನಿಮ್ಗೆ. ಆಗಲೇ ನಾನು ಹಂಗೆ ರಫ್ ಐಡಿಯಾ ಹೇಳಿದ್ದೆ. ಸೊ ಏನು ಮಾಡಿದ್ವಿ? ಅಮೋನಿಯಾ ತೊಗೊಂಬಂದ್ವಿ,
ಅಮೋನಿಯಾ ತೊಗೊಂಡು ಬಂದು ಏನು ಮಾಡಿದ್ವಿ, ಅದರದ್ದು ಆಕ್ಸಿಡೇಷನ್ ಮಾಡಿದ್ವಿ. ಆಕ್ಸಿಡೇಷನ್ ಮಾಡಿದರೆ NO ಬರ್ತೈತಿ. ಈ NOದ್ದು ಮುಂದೇನು ಮಾಡ್ಕೊತೀವಿ, NO2 ಮಾಡ್ಕೊತೀವಿ. ಅದನ್ನು ಆಮೇಲೆ ನೋಡೋಣ ಅಂತ. ಅದನ್ನು ತೆಗೆದು ಬಿಡ್ತೀವಿ ತಡ್ರಿ, ಇವನ್ನೆಲ್ಲ ತೆಗೆದು. What is the first step of O-salts process? We react ammonia with oxygen, you get NO, nitric oxide, and water. Water is our byproduct. ಈಗ ಇದನ್ನು ಬ್ಯಾಲೆನ್ಸ್ ಮಾಡೋಣ ಅಂತ. ನೈಟ್ರೋಜನ್ ಇಲ್ಲಿ ಒಂದೈತಿ, ನೈಟ್ರೋಜನ್ ಒಂದೈತಿ, ಸೊ ಇನ್ನೂ ಪ್ರಾಬ್ಲಮ್ ಇಲ್ಲ. ಹೈಡ್ರೋಜನ್ ಇಲ್ಲಿ 3 ಅದಾವೆ, ಇಲ್ಲ 2 ಹೈಡ್ರೋಜನ್ ಅದಾವೆ. ಇಲ್ಲಿ 2 ಹೈಡ್ರೋಜನ್, ಇಲ್ಲಿ 3 ಹೈಡ್ರೋಜನ್. ಸೊ ಇಲ್ಲಿ ನಾನು ಇಲ್ಲಿ 2 ಬರಿತೀನಿ, ಇಲ್ಲೇ 3 ಬರಿತೀನಿ. ಏನಾದರೂ 2 3s 6, 3 2s 6. ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಆಕ್ಸಿಜನ್, ವಾಟ್ ಅಬೌಟ್ ಆಕ್ಸಿಜನ್? ಇಲ್ಲಿ 3, ಇಲ್ಲಿ 1, ಇಲ್ಲಿ 3 1 4, ಇಲ್ಲೇ 2. ಸೊ 2 2 4. ಆಕ್ಸಿಜನ್ 4, ಇಲ್ಲಿ 1 3 4. ಆಕ್ಸಿಜನ್ ಬ್ಯಾಲೆನ್ಸ್. ನೈಟ್ರೋಜನ್ 2, ಇಲ್ಲಿ 1 ಐತೆ ನೈಟ್ರೋಜನ್. ಓಕೆ, ನೈಟ್ರೋಜನ್ ಈಸ್ ನಾಟ್ ಬ್ಯಾಲೆನ್ಸ್ಡ್, ಬಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಆಸ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ ಚೆಕ್ ಮಾಡಿರಿ, 2 3s 6, 3 2s 6. ಹೈಡ್ರೋಜನ್ ಇಸ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ 3 1 4, 2 2 4. ನೈಟ್ರೋಜನ್ ಬ್ಯಾಲೆನ್ಸ್ ಇಲ್ಲ. ಸೊ ನೈಟ್ರೋಜನ್ ಇಲ್ಲಿ 2 ಐತಿ, ಇಲ್ಲಿ ನಾನು 2 ಮಾಡಿದೆ. ಇಲ್ಲಿ 2 ಮಾಡಿದ್ರೆ ಮತ್ತೆ ಇಲ್ಲಿ ಆಕ್ಸಿಜನ್ ಚೇಂಜ್ ಆಗುತ್ತೆ. ಆಕ್ಸಿಜನ್ ಬ್ಯಾಲೆನ್ಸ್ ಆಗಿತ್ತು, ಬಟ್ ನಾನು ಇಲ್ಲಿ 2 ಬರೆದಿದ್ರೆ ಆಬ್ವಿಯಸ್ಲಿ ಮತ್ತೆ ಆಕ್ಸಿಜನ್ ಡಿಸ್ಟರ್ಬ್ ಆಗುತ್ತೆ. ನೋಡಿರಿ ಬೇಕಾದ್ರೆ ನೀವು, ಈಗ ಆಕ್ಸಿಜನ್ ಎಷ್ಟಾಯ್ತು? ಇಲ್ಲಿ 2, ಇಲ್ಲಿ 3, ಇಲ್ಲಿ 3, ಇಲ್ಲಿ 2 5 ಆಯ್ತು, ಇಲ್ಲಿ ಬರೀ 4 ಆಯ್ತು. ಹಿಂಗೆ ಆಕತ್ತು ಅಂದ್ರೆ ಈಗ ಮತ್ತೆ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಸೊ ಹಂಗೆ ಮಾಡೋಕೆ ನಾನು ಏನು ಮಾಡ್ತೀನಿ, ನಾನು ಇಲ್ಲೊಮ್ಮೆ ಇವನ್ನೆಲ್ಲ ನಂಬರ್ಸನ್ನು ಡಬಲ್ ಮಾಡಿಬಿಡ್ತೀನಿ. ಇಷ್ಟು ನಂಬರ್ಸ್ ಕೋಎಫಿಷಿಯೆಂಟ್ಸನ್ನು ಡಬಲ್ ಮಾಡೋದು. ಡಬಲ್ ಮಾಡಿದ್ರೆ ಅವಾಗೂ ಬ್ಯಾಲೆನ್ಸ್ ಆಗ್ಬಿಡಂಗೆ. ಈಗ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಡಬಲ್ ಮಾಡಿದ್ರೆ ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ? ಈಗ ಈ ಕಡೆ 2, ಈ ಕಡೆ 2, ಡಬಲ್ ಮಾಡಿದ್ರೆ 4 4. ಇಲ್ಲೂ ಬ್ಯಾಲೆನ್ಸ್ ಇತ್ತು, ಇಲ್ಲೂ ಬ್ಯಾಲೆನ್ಸ್ ಇತ್ತು. ಈ ಕಡೆ 2, ಈ ಕಡೆ 3, ಡಬಲ್ ಮಾಡಿದ್ರೆ ಇಲ್ಲಿ 4, ಇಲ್ಲಿ 6 ಆಯ್ತು. ಹೆಂಗೆ ಬ್ಯಾಲೆನ್ಸ್ ಆಯ್ತು? ಕರೆಕ್ಟ್ ಬ್ಯಾಲೆನ್ಸ್ ಆಗಂಗಿಲ್ಲ. ಬಟ್ ಡಬಲ್ ಮಾಡಿದ್ರೆ ನಮಗಲ್ಲೇ ಮುಂದೆ ಈಸಿ ಆಗುತ್ತೆ. ಒಮ್ಮೊಮ್ಮೆ ಹಿಂಗೆ ಮಾಡ್ಬೇಕಾಗ್ತೈತಿ. ಸೊ ವಿಲ್ ಟ್ರೈ ನೋಡೋಣ ಅಂತ. ನಾನು ಡೈರೆಕ್ಟ್ ಅದನ್ನು ನೋಡಿ ಅಲ್ಲಿ ಬ್ಯಾಲೆನ್ಸ್ ಇದು ಬರೆದು ಬಿಡ್ಬೋದು ಇದು. ಬಟ್ ನಿಮಗೆ ಈಸಿ ಆಗ್ಬೇಕಲ್ರಿ, ಯು ಶುಡ್ ಆಲ್ಸೋ ರೈಟ್ ಇಟ್ ಅಲ್ಲ. ಸುಮ್ಮನೆ ಅದು ನೋಡಿ ನೆನಪಿಟ್ಕೊಳ್ಳೋಕಿನ ನೀವೇ ಬ್ಯಾಲೆನ್ಸ್ ಮಾಡಿ ತೆಗೆದ್ರೆ ಇಟ್ ವಿಲ್ ಬಿ ಈಸಿಯರ್ ಟು ರಿಮೆಂಬರ್, ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ನಾವೇ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇದನ್ನು ಡಬಲ್ ಮಾಡಿದ್ರೆ ಏನಾಗುತ್ತೆ, ಇಲ್ಲೇ 4 ಆಯ್ತು, ಇಲ್ಲೇನು 4 ಆಯ್ತು, ಇಲ್ಲಿ 4 ಆಯ್ತು, ಇಲ್ಲೇ 6 ಆಯ್ತು. ಈಗ ಚೆಕ್ ಮಾಡೋಣ ಅಂತ. ನೈಟ್ರೋಜನ್ ಎಷ್ಟೈತಿ? 4, ನೈಟ್ರೋಜನ್ 4 ಬ್ಯಾಲೆನ್ಸ್ಡ್. ಹೈಡ್ರೋಜನ್ 4 3s 12, 6 2s 12 ಬ್ಯಾಲೆನ್ಸ್ಡ್. ನೈಟ್ರೋಜನ್ ಈಸ್ ಬ್ಯಾಲೆನ್ಸ್ಡ್, ಹೈಡ್ರೋಜನ್ ಈಸ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ 6 + 4 10, ಇಲ್ಲಿ 6, ಇಲ್ಲಿ 4 10, ಇಲ್ಲಿ 4 2s 8. ಸೊ ಇದನ್ನು 5 ಮಾಡಿ. ಈಗ ಬ್ಯಾಲೆನ್ಸ್ ಆಯ್ತು ನೋಡಿರಿ. 4 ನೈಟ್ರೋಜನ್ ಬ್ಯಾಲೆನ್ಸ್ಡ್. 4 3s 12 ಹೈಡ್ರೋಜನ್, 6 2s 12 ಹೈಡ್ರೋಜನ್ ಬ್ಯಾಲೆನ್ಸ್ಡ್. 6 + 4 10 ಆಕ್ಸಿಜನ್, 5 2s 10 ಆಕ್ಸಿಜನ್. ಮುಗೀತು, ಫಸ್ಟ್ ಸ್ಟೆಪ್ ಆಯ್ತು. ಪೂರ ವೀಡಿಯೋ ನೋಡ್ಬೇಕು. ನಾ ಇಲ್ಲೇನೋ ಯಾವ್ಯಾವ ಕೆಟಲಿಸ್ಟ್ ಬರ್ತಾವೆ ಏನು ಹೇಳಿಲ್ಲ, ಅದನ್ನು ಆಮೇಲೆ ಹೇಳ್ತೀನಿ. ನಾನು ಫಸ್ಟ್ ನಿಮಗೆ ಬರೀ ರಫ್ ಹೇಳಿದೆ. ಈಗ 3 ರಿಯಾಕ್ಷನ್ಸ್ ಹೇಳ್ತೀನಿ, ಆಮೇಲೆ ಅಲ್ಲಿ ಕೆಟಲಿಸ್ಟ್ ಏನದಾವೆ ಎಲ್ಲ ನೋಡೋಣ ಆಮೇಲೆ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು ನೆನಪು ಮಾಡ್ಕೋರಿ. ಈ ಇದನ್ನು ಫರ್ದರ್ ಆಕ್ಸಿಡೇಷನ್ ಮಾಡಿ NO2 ಮಾಡೋದು. ವೆರಿ ಸಿಂಪಲ್. NO ಫರ್ದರ್ ಆಕ್ಸಿಡೇಷನ್ ಮಾಡ್ಬೇಕಂದ್ರೆ ಏನು ಬೇಕು? ಆಕ್ಸಿಜನ್ ಬೇಕು. NO + NO2 ಯೂಸ್ NO2. ಏನು ಮಾಡ್ಬೇಕು? ಸೆಕೆಂಡ್ ಸ್ಟೆಪ್, ನೈಟ್ರೋಜನ್ ಆಕ್ಸೈಡನ್ನು ಫರ್ದರ್ ಆಕ್ಸಿಡೇಷನ್ ಮಾಡಿ ನೈಟ್ರೋಜನ್ ಡೈಆಕ್ಸೈಡ್ NO2 ಮಾಡಬೇಕು. NOನ ಫರ್ದರ್ ಆಕ್ಸಿಡೇಷನ್ ಮಾಡಿ NO2 ಮಾಡಬೇಕು. ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಆಗಲೇ ರಫ್ ಆಗಿ ಹೇಳೋದು ಹೇಳಿದ್ದೆ. ಇನ್ನು ಬ್ಯಾಲೆನ್ಸ್ ಮಾಡೋಣ ಅಂತ. ಈಗ 1 ನೈಟ್ರೋಜನ್, ಇಲ್ಲೇ 2 + 1 3 ಆಕ್ಸಿಜನ್, ಇಲ್ಲೇ 2 ಆಕ್ಸಿಜನ್. ಸೊ ಇಲ್ಲೇ 2 ಮಾಡಿದ್ರೆ 2 2s 4, ಇಲ್ಲಿ 2 ಬರೀತೀನಿ. ಇಲ್ಲಿ 2 ಬರೆದ್ರೆ ಆಕ್ಸಿಜನ್ ನೋಡಿರಿ, 2 2 2 4, ಇಲ್ಲೇ 2 2s 4. ಆಕ್ಸಿಜನ್ ಬ್ಯಾಲೆನ್ಸ್. ನೈಟ್ರೋಜನ್ ಇಲ್ಲಿ 2, ಇಲ್ಲೇ 2. ಇಟ್ ಈಸ್ ಬ್ಯಾಲೆನ್ಸ್ಡ್.
ಸೊ ಏನಾಯ್ತು, ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಆದವು. ಈಗ ಫಸ್ಟ್ ಸ್ಟೆಪ್ ಏನು ಮಾಡಿದ್ವಿ, ಅಮೋನಿಯಾ ಇದ್ದದನ್ನು NOಗೆ ಕನ್ವರ್ಟ್ ಮಾಡಿದ್ವಿ. ಆ NOನ ಫರ್ದರ್ ಆಕ್ಸಿಡೈಸ್ ಮಾಡಿ NO2 ಮಾಡಿದ್ವಿ. 2 ಸ್ಟೆಪ್ ಆದವು. ನಮಗೆ ಅಲ್ಟಿಮೇಟ್ಲಿ ಏನು ಬೇಕು, ನೈಟ್ರಿಕ್ ಆ್ಯಸಿಡ್ ಬೇಕು. ಸೊ ಈ NO2ನ ಥರ್ಡ್ ಸ್ಟೆಪ್ ಆಗಲೇ ಹೇಳಿದ್ದೆ, ಏನು ಮಾಡ್ಬೇಕು ನಿಮ್ಗೆ, ಏನು ಮಾಡ್ಬೇಕಂತ ಹೇಳಿದೆ, NO2 ಪ್ಲಸ್ ಇದನ್ನು ನೀರಾಗಿ ಹಾಕ್ರಿ ಅಂತ ಹೇಳಿದ್ದೆ. ಇಲ್ಲೇನು ನೈಟ್ರೋಜನ್ ಡೈಆಕ್ಸೈಡ್ ಬರ್ತೈತಿ, ಅದನ್ನು ವಾಟರ್ ಜೋಡಿ ರಿಯಾಕ್ಟ್ ಮಾಡಿದ್ರೆ ನಮಗೆ HNO3 ಬರ್ತೈತಿ ಪ್ಲಸ್ NO ಬರ್ತೈತಿ. ಮತ್ತು ಬೈ ಪ್ರಾಡಕ್ಟ್ ಏನು ಬರ್ತೈತಿ, ಆಗಲೇ ನಾ ಬೈ ಪ್ರಾಡಕ್ಟ್ ಏನೂ ಬರ್ತಿದ್ದಿಲ್ಲ, ಬ್ಯಾಲೆನ್ಸು ಮಾಡಿದ್ದಿಲ್ಲ, ಆಗಲೇ ರಫ್ ಹೇಳಿದ್ದೆ. ಇವು ಆ್ಯಕ್ಚುಲ್ ರಿಯಾಕ್ಷನ್ಸ್. ಇಲ್ಲಿ NO ಬರ್ತೈತಿ. ಸೊ ಇಲ್ಲೇನು ನೈಟ್ರೋಜನ್ ಡೈಆಕ್ಸೈಡ್ ಬಂತು, ಅದನ್ನು ನೀರಾಗಿ ಹಾಕಿಬಿಡ್ಬೇಕು. ನೀರಾಗಿ ಹಾಕಿದ್ರೆ ನಮಗೆ ಬೇಕಾಗಿದ್ದು ನೈಟ್ರಿಕ್ ಆ್ಯಸಿಡ್ ಬರ್ತೈತಿ ಪ್ಲಸ್ NO ನೈಟ್ರಿಕ್ ಆಕ್ಸೈಡ್ ಬರ್ತೈತಿ. ನೈಟ್ರಿಕ್ ಆ್ಯಸಿಡ್ HNO3 ಆ್ಯಂಡ್ NO. ಸೊ ನಮಗಿದೇ ಬೇಕಾಗಿತ್ತು, ಇದು ಬಂತು. ಇದನ್ನು ಬ್ಯಾಲೆನ್ಸ್ ಮಾಡೋಣ. 1 ನೈಟ್ರೋಜನ್, ಇಲ್ಲೇ ಒಂದು 2 ನೈಟ್ರೋಜನ್. ಸೊ ಇಲ್ಲೇ 2 ಹೈಡ್ರೋಜನ್, ಇಲ್ಲಿ 2, ಇಲ್ಲಿ 1. ಸೊ ಇಲ್ಲೇ 2 ಹೈಡ್ರೋಜನ್ ನೋಡಿರಿ, ಇಲ್ಲಿ 2, ಇಲ್ಲಿ 2 ಆಯಿತು. ಆದರೆ ಈಗ ನೈಟ್ರೋಜನ್ ಏನಾಯ್ತು, 1, ಇಲ್ಲಿ 2, 3 ಆಯಿತು. 1 ನೈಟ್ರೋಜನ್ 2 ನೈಟ್ರೋಜನ್, 2 + 1 3. ಆದರೆ ಇಲ್ಲಿ 2 ಆಗೈತೆ. ಸೊ ಇಲ್ಲೇ 3 ನೈಟ್ರೋಜನ್, 2 + 1 3 ನೈಟ್ರೋಜನ್ ಬ್ಯಾಲೆನ್ಸ್ಡ್. 2 ಹೈಡ್ರೋಜನ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ 2 3 6, 2 3 6 + 1 7, 3 2 6 + 1 7, 3 2 6 + 1 7. ಆಕ್ಸಿಜನ್ 2 3 6 + 1 7. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್. ಇವು 3 ರಿಯಾಕ್ಷನ್ ಆದರೂ ನೋಡಿರಿ. ಈ 3 ರಿಯಾಕ್ಷನ್ ಆದಮೇಲೆ ಇಲ್ಲಿ ನಮಗೆ ಏನು ಬಂತು, ನೈಟ್ರಿಕ್ ಆ್ಯಸಿಡ್ HNO3 ಬಂತು. ಇದನ್ನು ನಾವು ಮಾಡೋಕ್ಕೆ ಹೊಂಟಿದ್ವಿ. ದಿಸ್ ಈಸ್ ಓಸ್ವಾಲ್ಡ್ಸ್ ಪ್ರೊಸೆಸ್. ಓಸ್ವಾಲ್ಡ್ಸ್ ಪ್ರೊಸೆಸ್ ನಿಮಗೆ ಎಕ್ಸಾಮ್ನಾಗ ಕೇಳಿದ್ರೆ ಈ 3 ರಿಯಾಕ್ಷನ್ಸ್ ಬರೀಬೇಕು. ಆಮೇಲೆ ಏನೇನು ಬರೀಬೇಕು ಇನ್ನೂ ಮುಗಿದಿಲ್ಲ. ಇಲ್ಲಿ ಕೆಟಲಿಸ್ಟ್ ಒಂದು ಯೂಸ್ ಮಾಡ್ತೀವಿ, ಅದನ್ನು ಹೇಳ್ತೀನಿ ನಾನು. ಆಮೇಲೆ ಇಲ್ಲೇ ಇದು ರಿವರ್ಸಿಬಲ್ ರಿಯಾಕ್ಷನ್, ಅದನ್ನ ವೆರಿಫೈ ಮಾಡಿ ಹೇಳ್ತೀನಿ ನಿಮಗೆ. ಇದು ರಿವರ್ಸಿಬಲ್ ರಿಯಾಕ್ಷನ್, ಇದು ನಾರ್ಮಲ್ ರಿಯಾಕ್ಷನ್. ಇಲ್ಲಿ ಕೆಟಲಿಸ್ಟ್ ಯಾವುದಂತ ಹೇಳ್ಬಿಡ್ತೀನಿ ನಿಮಗೆ. ಪ್ಲಾಟಿನಮ್ ಅಥವಾ ರೋಡಿಯಂ, PT/RH ಅಂತ ಬರ್ತಾರೆ ನೋಡ್ರಿ. ಪ್ಲಾಟಿನಮ್ ಆರ್ ರೋಡಿಯಂ ಕೆಟಲಿಸ್ಟ್ ಆಟ್ 500 ಕೆಲ್ವಿನ್. ಇವು ಕಂಡೀಷನ್ಸ್ ಎಲ್ಲ ಬರೀಬೇಕು. ಕಂಡೀಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಾಟಿನಮ್ ಆರ್ ರೋಡಿಯಂ ಕೆಟಲಿಸ್ಟ್ 500 ಕೆಲ್ವಿನ್ ಟೆಂಪ್ರೇಚರ್. ಇದು ಒಂದೇ ರಿಯಾಕ್ಷನ್. NO ಬಂತು, ಆ NOನ NO2 ಮಾಡ್ಕೊಂಡ್ವಿ. ಆ NO2ನ ನೀರಾಗಿ ಹಾಕಿದ್ವಿ, ನೈಟ್ರಿಕ್ ಆ್ಯಸಿಡ್ ಬಂತು. ದಿಸ್ ಈಸ್ ಓಸ್ವಾಲ್ಡ್ಸ್ ಪ್ರೊಸೆಸ್. ಲಕ್ಷ ಕೊಟ್ಟು ಕೇಳ್ರಿ, ಪೂರ ಇನ್ನೂ ಮುಗ್ದಿಲ್ಲ. ಇದು ಮುಗ್ದೈತಿ, ಬಟ್ ಇನ್ನೂ ಸ್ವಲ್ಪ ಹೇಳೋದೈತಿ. ಇಲ್ಲೇ ಥರ್ಡ್ ಸ್ಟೆಪ್ನಾಗ ಏನು NO ಬಂತಲ್ರಿ, ಥರ್ಡ್ ಸ್ಟೆಪ್ನಾಗ ನಮ್ಮ ನೈಟ್ರಿಕ್ ಆ್ಯಸಿಡ್ ಬಂತು, ಏನು ಬೇಕು ಅದು ಬಂತು. ಬಟ್ ಅದ್ರ ಜೋಡಿ ಏನು ಬೈ ಪ್ರಾಡಕ್ಟ್ ಬಂತು, NO ಬಂತು. ಈ NO ನಾವು ವಾಪಸ್ ಇಲ್ಲಿ ಕಳಿಸ್ತೀವಿ ಸೆಕೆಂಡ್ ಸ್ಟೆಪ್ಪಿಗೆ. ವಾಟ್ NO ವಿ ಹ್ಯಾವ್ ಗಾಟ್ ಹಿಯರ್, ಅದನ್ನು ನಾವು ಮತ್ತೆ ಆಕ್ಸಿಡೇಷನ್ ಮಾಡ್ಕೊಂಡು NO2, ಆ NO2ನ ನೀರಾಗಿ ಹಾಕ್ತೀವಿ, ಮತ್ತು ನೈಟ್ರಿಕ್ ಆ್ಯಸಿಡ್ ಬರ್ತೈತಿ, ಮತ್ತು ಸ್ವಲ್ಪ NO ಬರ್ತೈತಿ. ಮತ್ತು ಸ್ವಲ್ಪ NO ಬಂತಿಲ್ಲ, ಮತ್ತೊಂದು ಸೆಕೆಂಡ್ ಸ್ಟೆಪ್ ಕಳಿಸ್ತೀವಿ, ಮತ್ತು ಅದನ್ನು ಆಕ್ಸಿಡೇಷನ್ ಮಾಡಿಸ್ತೀವಿ, NO2 ಮಾಡಿಸ್ತೀವಿ, ಆ NO2ನ ನೀರಾಗಿ ಹಾಕ್ತೀವಿ, ಮತ್ತು ನೈಟ್ರಿಕ್ ಆ್ಯಸಿಡ್ ಬರ್ತೈತಿ. ಇನ್ ಕೇಸ್ ಮತ್ತೆ ಸ್ವಲ್ಪ NO ಬಂತಂದ್ರೆ ಮತ್ತೆ ಅದನ್ನು ಹಿಂಗೆ ಇಲ್ಲಿ ಕಳಿಸೋದನ್ನು ಹಿಂಗೆ ಎಲ್ಲಿ ತನಕ ಕಳಿಸ್ಕೊಂತ ಹೋಗೋದು ಅಂದ್ರೆ ಬರೀ ನಂಗೆ ಇಲ್ಲಿ ನೈಟ್ರಿಕ್ ಆ್ಯಸಿಡ್ ಬೇಕು, ಅಲ್ಲಿ ತನಕ ಇದನ್ನು ಹಿಂಗೆ ಮಾಡ್ಕೊಂತ ಹೋಗೋದು. ಎದಕ್ಕೆ ಹಂಗೆ ಮಾಡೋ ಅವಶ್ಯಕತೆ ಐತಿ ಅಂದ್ರೆ, ನಾನು ಲಾರ್ಜ್ ಸ್ಕೇಲ್ನಾಗ ನೈಟ್ರಿಕ್ ಆ್ಯಸಿಡ್ ಮಾಡಕ್ಕೆ ಹೊಂಟೀನಿ, ಜಗ್ಗಷ್ಟು ರೊಕ್ಕ ಇನ್ವೆಸ್ಟ್ ಮಾಡಿ ನೈಟ್ರಿಕ್ ಆ್ಯಸಿಡ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಹೊಂಟೀನಿ. ಅವಾಗ ನಂಗೆ ಬೇರೆ ಯಾವ ಬೈ ಪ್ರಾಡಕ್ಟ್ ಬೇಡ. ದಿಸ್ ವಿಲ್ ನಾಟ್ ಇನ್ಕ್ರೀಸ್ ಮೈ ಪ್ರೊಡಕ್ಟಿವಿಟಿ. ಇದನ್ನು ನಂದು ಪ್ರಾಫಿಟ್ ಮಾಡ್ಕೊಳಕ್ಕೆ ಇದು ನಂಗೆ ಅಡ್ಡ ಬರೋದೈತೆ. ನಂಗೆ ಬೇಕಾಗಿದ್ದು ಮೇನ್ ಪ್ರಾಡಕ್ಟ್ ಇದು ಬಂತ ನಾನು ವಾಪಸ್ ಇಲ್ಲಿ ಕಳಿಸ್ತೀನಿ, ಮತ್ತು ಇದನ್ನು ಮಾಡಿ ಅಲ್ಲಿಂದ ಇದನ್ನು ಮಾಡ್ತೀನಿ. ಮತ್ತು ಇದು ಬಂತಂದ್ರೆ ಮತ್ತೆ ಅದನ್ನು ಇಲ್ಲಿ ಕಳಿಸೋದು, ಅದನ್ನ ಆಕ್ಸಿಡೇಷನ್ ಮಾಡಿಸೋದು, NO2 ಮಾಡೋದು, ಅದನ್ನು ಮತ್ತೆ ನೀರಾಗಿ ಹಾಕೋದು, ನೈಟ್ರಿಕ್ ಆ್ಯಸಿಡ್ ತೊಗೊಂಬರೋದು. until and unless I only get nitric acid, I keep doing the second and third step. ಇದು ಹಿಂಗಿದ್ದಂಗೆ. ಈಗ ನೀವು ಕಬ್ಬಿನ ಹಾಲು ಜ್ಯೂಸ್ ಕುಡಿಬೇಕು ಅಂತಂದ್ರೆ, ನೀವು ಎಲ್ಲರೂ ಹೊರಗೆ ಹೋಗಿ ಕಬ್ಬಿನ ಹಾಲು ಜ್ಯೂಸ್ ಕೊಡ್ರಿ ಅಂದ್ರೆ, ಮೋಸ್ಟ್ ಆಫ್ ಯು ಹೆಂಗೆ ಪ್ರಿಫರ್ ಮಾಡ್ತೀರಿ ಅಂದ್ರೆ, ನಮ್ಗೆ ಅಲ್ಲೇ ಫ್ರೆಶ್ ಮಾಡಿಕೊಡ್ರಿ, ಮಾಡಿಕೊಟ್ಟಿದ್ದು ಬೇಡ, ಮಾಡಿಟ್ಟಿದ್ದು ಬೇಡ ಅಂತ ಹೇಳ್ತಾರೆ. ಸೊ ಅಲ್ಲೇ ನೀವು ನೋಡಿರ್ತೀರಿ ದಂಟಿರ್ತಾವೆ ಉದ್ದುದನು, ಅದು ಮಷಿನ್ ಇರ್ತೈತಿ. ಆ ಮಷಿನ್ನಾಗ ಹೀಲ್ ಬಿ ಇನ್ಸರ್ಟಿಂಗ್ ದ್ಯಾಟ್ ಸ್ಟಿಕ್. ಒಮ್ಮೆ ಹಾಕಿ ಬಿಟ್ಬಿಡ್ತಾರನ್ರಿ ಅವರು. ಒಮ್ಮೆ ಹಾಕಿ ಒಂದು 5-6 ಸಲ ಪಾಸ್ ಮಾಡಿ, ಅದು ಫುಲ್ ಜ್ಯೂಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿರ್ತೈತೆ ಅದ್ರೊಳಗೆ. ಅಗೇನ್ ಆ್ಯಂಡ್ ಅಗೇನ್ ಹೀ ಪಾಸಸ್ ದ್ಯಾಟ್ ಸ್ಟಿಕ್ ಇನ್ ಟು ದ ಮಷಿನ್ until last drop of the sugarcane juice is obtained, because he is trying to make money there.
ಸೊ ದ್ಯಾಟ್ ಈಸ್ ವಾಟ್ ದೇ ಆರ್ ಆಲ್ಸೋ ಡೂಯಿಂಗ್, ದೇ ಆರ್ ಆಲ್ಸೋ ಟ್ರೈಂಗ್ ಟು ಡೂ. ಸೊ ಇದನ್ನು ಮಾಡ್ಕೊತ ಜಗ್ಗಷ್ಟು ನೈಟ್ರಿಕ್ ಆ್ಯಸಿಡ್, ಓನ್ಲಿ ನೈಟ್ರಿಕ್ ಆ್ಯಸಿಡ್ ಬರುತ್ತೆ ನಾನು, ದೇ ಕೀಪ್ ಡೂಯಿಂಗ್ ದ ಸೆಕೆಂಡ್ ಆ್ಯಂಡ್ ದ ಥರ್ಡ್ ಸ್ಟೆಪ್. ಓಕೆ, ದ್ಯಾಟ್ ವಾಸ್ ಓಸ್ವಾಲ್ಡ್ಸ್ ಪ್ರೊಸೆಸ್. ನಾವು ಹಂಗೆ ಓದ್ತೀನಿ. ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಬ್ರಾಕೆಟ್ನಾಗೆಲ್ಲ ಓಸ್ವಾಲ್ಡ್ಸ್ ಪ್ರೊಸೆಸ್ ಅಂತ ಕೊಟ್ಟಾರ, ಅದು ನಾವು ಹಂಗೆ ಓದೋಣಂತ. ಪ್ರಿನ್ಸಿಪಲ್ ನೈಟ್ರಿಕ್ ಆ್ಯಸಿಡ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ catalytic oxidation of ammonia by air to nitric oxide. First nitric oxide ಮಾಡ್ತೀವಿ, catalytic oxidation, catalyst ಯೂಸ್ ಮಾಡಿವಿಲ್ಲ. In the first step, mixture of ammonia and air is passed over heated platinum gauge ಅಥವಾ ರೋಡಿಯಂ ಗೇಜ್ ಅಂದರೆ ಏನು, ಒಂದು ಟೈಪ್ ಪ್ಲೇಟ್ ಟೈಪ್ ಇರ್ತದೆ, ಹಿಂಗೆ ಪರ್ಫೋರೇಷನ್ಸ್ ಇರ್ತಾವೆ ಅದ್ರೊಳಗೆ, ಹಿಂಗೆ ಹಿಂಗೊಂದು ಪ್ಲೇಟ್ ಟೈಪ್ ಇರುತ್ತೆ, ಅದ್ರಾಗ ಸ್ಮಾಲ್ ಹೋಲ್ಸ್ ಇರ್ತಾವೆ. ಪ್ಲಾಟಿನಮ್ ಅಥವಾ ರೋಡಿಯಮ್ ಗೇಜ್ ತೊಗೊಂತಾರೆ, ಅದರೊಳಗೆ ಇದನ್ನು ಪಾಸ್ ಮಾಡ್ತಾರೆ ಅಟ್ 500 Kelvin. ದ ಕಂಡೀಷನ್ಸ್ ಆರ್ ಇಂಪಾರ್ಟೆಂಟ್. ಇನ್ ದ ಸೆಕೆಂಡ್ ಸ್ಟೆಪ್, ದ ನೈಟ್ರಿಕ್ ಆಕ್ಸೈಡ್ ಫಾರ್ಮ್ಡ್ ಇಸ್ ಫರ್ದರ್ ಆಕ್ಸೈಡ್ಸ್ ಟು ನೈಟ್ರೋಜನ್ ಡೈಆಕ್ಸೈಡ್ ಬೈ ಏರ್. ಇಟ್ ಈಸ್ ಕೂಲ್ಡ್, ಇದೇನು ಬರ್ತದೆ ಅಲ್ಲಿ, ಇಟ್ಸ್ ಕೂಲ್ಡ್ ಆ್ಯಂಡ್ ಅಬ್ಸಾರ್ಬ್ಡ್ ಇನ್ ವಾಟರ್. ನಾ ಈಗ ಹೇಳಿದ್ದ ಅದು ಸ್ಟೇಟ್ಮೆಂಟ್ ಫಾರ್ಮ್ನಾಗ ಕೊಟ್ಟಾರೆ. ಇದು ನಮ್ಮ ನೈಟ್ರಿಕ್ ಆ್ಯಸಿಡ್ ಬರ್ತೈತಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೆಪ್ ರಿಪೀಟ್ ಮಾಡ್ಕೊತ ಹೋಗ್ತಾರೆ ಅಂತ ಹೇಳಿದೆ. ಓಕೆ, ಲಾಸ್ಟ್ ಇನ್ನೊಂದು ಪಾಯಿಂಟ್ ಐತೆ. ದ ನೈಟ್ರಿಕ್ ಆ್ಯಸಿಡ್ ದಸ್ obtained is concentrated to 68% by distillation and it is further concentrated to 98% by dehydration with concentrated sulfuric acid. ಇದು ಏನಿರ್ತೈತೆ ಅಲ್ರಿ, ಅದ್ರದ್ದು ಕಾನ್ಸಂಟ್ರೇಷನ್ ಫಸ್ಟ್ ಕಡಿಮೆ ಇರ್ತೈತಿ. ಅದನ್ನೇನು ಮಾಡ್ತಾರೆ ಇವರು, ಡಿಸ್ಟಿಲೇಷನ್ ಮಾಡ್ಕೊಂಡು 68% ಒಯ್ತಾರೆ, 68% ಒಯ್ತಾರೆ. ಆಮೇಲೆ ಅದ್ರಾಗ ಸ್ವಲ್ಪ ನೀರು ಉಳಿದಿರ್ತೈತೆ, ಆ ನೀರನ್ನು ತೆಗಿತಾರೆ. ಹೆಂಗೆ H2SO4 ಯೂಸ್ ಮಾಡಿ ಡಿಹೈಡ್ರೇಷನ್ ಮಾಡ್ತಾರೆ. ಡಿಹೈಡ್ರೇಷನ್ ನೀರನ್ನು ತೆಗೆಯೋದು, ನೀರು ತಗೊಂತ ಹೋದರೆ ಇದರ ಕಾನ್ಸಂಟ್ರೇಷನ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಎಲ್ಲಿ ತನಕ ತೊಗೊಂಬರ್ತಾರೆ ಅಂದರೆ 98% ತನಕ ತೊಗೊಂಬರ್ತಾರೆ. 98% ಕಾನ್ಸಂಟ್ರೇಷನ್ HNO3 ಇರಬೇಕು. ಅಲ್ಲಿ ತನಕ ಡಿಹೈಡ್ರೇಷನ್ ಮಾಡ್ತಾರೆ ಯೂಸಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ದಿಸ್ ವಾಸ್ ಓಸ್ವಾಲ್ಡ್ಸ್ ಪ್ರೊಸೆಸ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಲೈಕ್ಲಿ ಕ್ವಶನ್ ಇನ್ ಬೋರ್ಡ್ ಎಕ್ಸಾಮ್ಸ್. ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಮಾಡೋಣ ಅಂತ. ಇನ್ಮೇಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ, ಬಟ್ ಸ್ವಲ್ಪ ಟೈಮಿಂಗು ವೇರಿಯೇಷನ್ಸ್ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡಿರಿ. ಒಟ್ಟು ನಿಮ್ಗೆ ಎಫೆಕ್ಟ್ ಆಗಲಾರ್ದಂಗೆ, ಅಲ್ಟಿಮೇಟ್ಲಿ ನಿಮ್ಮ ಸಿಲೆಬಸ್ ಕಂಪ್ಲೀಷನ್ಗೆ ಎಫೆಕ್ಟ್ ಆಗುತ್ತೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಮ್ಮದು. ವಿಲ್ ಡೂ ದ್ಯಾಟ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವೀಡಿಯೋ ಒಳಗೆ ನಾನು CET ಟೆಸ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೊ ಈ ವಿಡಿಯೋ ಪೂರ ಎಂಡ್ ತನಕ ನೀವು ನೋಡಿದ್ರೆ ಅಂದರೆ CET ಇದು ಡೀಟೇಲ್ಸ್ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತಾನೆ ಅನ್ನೋದು ಗೊತ್ತಾಗಿರ್ತೈತಿ. ಒಂದಿಷ್ಟು ಮಂದಿ ಸೈಯದ್ ಸರಿಗೂ ಕೇಳಿದ್ರೆ ಅಂತ ಟೆಸ್ಟ್ ಬಗ್ಗೆ ಡೀಟೇಲ್ಸ್ ಸಿಲೆಬಸ್ ಹೇಳ್ರಿ ಅಂತಂದು. ಸೊ ಎಲ್ಲ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವೀಡಿಯೋದಾಗ ಕೊಡ್ತೀನಿ. ಸೊ ಅಲ್ಲಿ ತನಕ ಸ್ವಲ್ಪ ಪೇಷನ್ಸ್ ಇರಲಿ. ಅದ್ರ ಸಂಬಂಧ ಫೋನು ಟೆಕ್ಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಡೆಫಿನೆಟ್ಲಿ ಗಿವ್ ದ ಇನ್ಫಾರ್ಮೇಷನ್. ನಾ ಅಥವಾ ಕವಿತಾ ಮೆಂಬರ್ ಹೇಳ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್ ಆ್ಯಂಡ್ ಆಲ್ಸೋ ಅವರ್ ಸಿಚುವೇಶನ್, ಬಟ್ ವಿ ವಿಲ್ ಗಿವ್ ಅವರ್ ಬೆಸ್ಟ್ ಟು justify our job, justify our work, ಆ್ಯಂಡ್ ನಿಮಗೇನು ಸಿಲೆಬಸ್ ಏನು ಅಡ್ಡಾಗಲಾರ್ದಂಗೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಮ್ಮದು, ನಾವು ಅದನ್ನು ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು.